ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಸರ್ಚ್ ಕಾರ್ಡರ್ ವರ್ಲ್ಡ್. ಓಕೆ, ನಾವು ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ವಿ ಅಂತ ಹೇಳಿದ್ವಿ. BCS 601 ಅದರ ಸಬ್ಜೆಕ್ಟ್ ಕೋಡ್ ಬಂದ್ಬಿಟ್ಟು ಕ್ಲೌಡ್ ಕಂಪ್ಯೂಟಿಂಗ್ ಅಂತ ಹೇಳಿದ್ವಿ. ಓಕೆನಾ? ಸೊ ಇದನ್ನ ಕ್ರಿಯೇಟ್ ಮಾಡಿದ್ದು ನಾನೇ, ಮತ್ತು ಇದನ್ನೆಲ್ಲ ಡೆಡಿಕೇಟ್ ಮಾಡ್ತಿರೋದು ನಾನು VTU ಇಂಜಿನಿಯರಿಂಗ್ ಸ್ಟೂಡೆಂಟ್, ಕಂಪ್ಯೂಟರ್ ಸೈನ್ಸ್, ಎಸ್ಪೆಷಲಿ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ಗೆ. ಓಕೆನಾ? ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಇಲ್ಲಿ ನೋಡ್ಬೋದು ನೀವು. ಸೊ ನಾವು ಕ್ರಿಯೇಟ್ ಮಾಡಿರೋ ಈ ಸ್ಟಡಿ ಮೆಟೀರಿಯಲ್ ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ನಮ್ಮ ವೆಬ್ಸೈಟಲ್ಲಿ ವಿಸಿಟ್ ಮಾಡಿದ್ರೆ ಸಾಕು, ಅಥವಾ BCS ಈ ಥರ ಟೈಪ್ ಮಾಡಿ BCS 601 ಅಂತ ಟೈಪ್ ಮಾಡಿದ್ರೆ ಸಾಕು. ನಮ್ಮ ವೆಬ್ಸೈಟ್ ಫಸ್ಟ್ನೇ ಲಿಂಕಲ್ಲೇ ನಿಮ್ಗೆ ಸಿಗುತ್ತೆ, ಕ್ಲೌಡ್ ಕಂಪ್ಯೂಟಿಂಗ್ ಅಂತ. ಸೊ ಇದ್ರ ಮುಖಾಂತರ ನೀವು ಸಾಲ್ವ್ ಮಾಡೋ ಕ್ವಶನ್ ಪೇಪರ್ನ ನೋಡಿ, ಸಾಲ್ವ್ ಮಾಡೋ ಕ್ವಶನ್ ಪೇಪರ್ನ ಈಸಿಯಾಗಿ ನಾವು ಡೌನ್ಲೋಡ್ ಮಾಡ್ಕೋಬೋದು. ಓಕೆನಾ? ಸೊ ಇದು ಸಾಲ್ವ್ ಮಾಡೋ ಕ್ವಶನ್ ಪೇಪರು, ಇದನ್ನು ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಓಕೆ, ಸೊ ಈಗ ಮೊದಲನೇದಾಗಿ ಎಷ್ಟು ಕ್ವಶನ್ಸ್ ಇದಾವೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಎಷ್ಟು ಕ್ವಶನ್ಸ್ ಇದಾವೆ ಬಿಫೋರ್ ಮೂವಿಂಗ್ ಟು ದಿ ಸಾಲ್ವ್ ಮಾಡೋ ಕ್ವಶನ್ ಪೇಪರು, ಎಷ್ಟು ಕ್ವಶನ್ಸ್ ಇದಾವೆ ಅಂತ ನೋಡ್ತಾ ಹೋಗೋಣ. ಓಕೆನಾ? ಸೊ ಕೇರ್ಫುಲ್ ಆಗಿ ನೋಡಿ, ಪ್ರತಿಯೊಂದು ಮಾಡೆಲ್ ಅಲ್ಲೂ 4 ಕ್ವಶನ್ಸ್ ಇರ್ತವೆ. ಪ್ರತಿಯೊಂದು ಮಾಡೆಲ್ 4 ಕ್ವಶನ್ಸ್ ಇರ್ತವೆ ನೋಡಿ. ಇದು ಮಾಡೆಲ್ 1 ವೇಟಿಂಗ್. ಓಕೆ, ಸೊ ಇದು ಮಾಡೆಲ್ 1. ಸೊ ಈ ಮಾಡೆಲ್ 1 ನಲ್ಲಿ ನೋಡಿ 1A ಮತ್ತೆ 1 ಮತ್ತೆ 2 ಅಂತ ಇರುತ್ತೆ. ಅಂದ್ರೆ ಒಂದು ಮಾಡೆಲ್ ಅಲ್ಲಿ 2 ಕ್ವಶನ್ ಇರ್ತವೆ. ನೀವು ಇದ್ರಾಗ ಒಂದನ್ನು ಮಾತ್ರ ಇಲ್ಲಿ ಕೇರ್ಫುಲ್ ಆಗಿ ಇದನ್ನೇ ಓದಿ ನೋಡಿ. ಆನ್ಸರ್ ಎನಿ 5 ಫುಲ್ ಕ್ವಶನ್ ಚೂಸಿಂಗ್ ಅಟ್ ಲೀಸ್ಟ್ 1 ಕ್ವಶನ್ ಫ್ರಮ್ ಈಚ್ ಮಾಡೆಲ್. ಪ್ರತಿಯೊಂದು ಮಾಡೆಲ್ ಏನು ಅಂದ್ರೆ 5 ಕ್ವಶನ್ ಅಟೆಂಡ್ ಮಾಡಬೇಕಂತ ಎಕ್ಸಾಮ್ ಅಲ್ಲಿ. ಬಟ್ ಚೂಸಿಂಗ್ ಅಟ್ ಲೀಸ್ಟ್ 1 ಕ್ವಶನ್ ಫ್ರಮ್ ಈಚ್, ನಾವೇನ್ ಮಾಡ್ಬೇಕಂದ್ರೆ ಒಂದು ಫುಲ್ ಕ್ವಶನ್, ಈಗ 1A ಬರೆದ್ಬಿಟ್ಟು ನಾವಿಲ್ಲೆಲ್ಲ 1B ಬರೆದು ಈ 6 ಕ್ವಶನ್ ಬರ್ದಿದ್ವಲ್ಲ, ಸೊ ಇವೆರಡರ ಒಂದೇ ಕ್ವಶನ್ ನಮ್ಗೆ ಮಾರ್ಕ್ಸ್ ಕೊಡೋದು ನೋಡಿ. ಇದಕ್ಕೆ 10 ಮಾರ್ಕ್ಸ್ ಇತ್ತು ಅಂದ್ರೆ ಇದಕ್ಕೆ ಇದೊಂದಕ್ಕೆ ಮಾತ್ರ ನಮಗೆ ಮಾರ್ಕ್ಸ್ ಕೊಡೋದು. ಫಾರ್ ಎಕ್ಸಾಂಪಲ್ ಇದನ್ನ ಬರ್ದು ಇದು ಗೊತ್ತಾಗ್ಲಿಲ್ಲ ನಮ್ಗೆ, ಇಲ್ಲೆಲ್ಲ ನಮ್ಗೆ 2A ಗೊತ್ತಾಯ್ತು, ಇದನ್ನ ಬರ್ದ್ರೆ ನಮಗೆ ಇವೆರಡರ ಒಂದೇ ಮಾರ್ಕ್ಸ್ ಕೊಡೋದು. ಇದು 6 ಕ್ವಶನ್ಸ್, ಕೇರ್ಫುಲ್ ಆಗಿ ನೀವು ನೋಡ್ತಾ ಹೋಗಿ. ಸೊ 6 ಕ್ವಶನ್ಸ್ ನಿಮ್ಗೆ ಏನು ಆನ್ಸರ್ ಮಾಡಿರ್ತಾರೆ ಅದು ಕ್ವಶನ್ಗೆ ಅವರು ಮಾರ್ಕ್ಸ್ ನ ಕೊಡೋದಿಲ್ಲ. ನೀವು 1 ಅಂತ ಕ್ವಶನ್ ಸೆಲೆಕ್ಟ್ ಮಾಡಿದ್ರೆ ಇದ್ರೊಳಗೆ A, B ಎರಡನ್ನೂ ನೀವು ಅಟೆಂಡ್ ಮಾಡಬೇಕು. ಅಥವಾ ಸೊ ನೀವು 2 ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಇದ್ರೊಳಗೆ A, B ಇವೆರಡು ಫುಲ್ ಕ್ವಶನ್ಸ್ ನೀವು ಅಟೆಂಡ್ ಮಾಡಬೇಕು. ಇದ್ರಿಗೆ ಯಾವ್ದಾದ್ರು ಒಂದು ಕ್ವಶನ್ ಅಟೆಂಡ್ ಮಾಡಬೇಕು, ಎರಡು ಅಟೆಂಡ್ ಮಾಡೋ ಹಾಗಿಲ್ಲ. ಇಫ್ ಇನ್ ಕೇಸ್ ನಿಮಗೆ ಟೈಮ್ ಇತ್ತು, ಎಕ್ಸಾಮ್ ಅಲ್ಲಿ 3 ಅವರ್ಸ್ ಎಕ್ಸಾಮ್ ಅಲ್ಲಿ ನಿಮಗೆ ಟೈಮ್ ಇತ್ತು ಅಂದ್ರೆ ನೀವು ಅಟೆಂಡ್ ಮಾಡಬಹುದು. ಸೊ ಪ್ರತಿಯೊಂದು ಕ್ವಶನ್ಗೂ ಇವ್ರು ಏನ್ ಅಲೋಕೇಟ್ ಮಾಡಿದರೆ 10 ಮಾರ್ಕ್ಸ್ ನ ಅಲೋಕೇಟ್ ಮಾಡಿದ್ರೆ 10 ಮಾರ್ಕ್ಸ್. ಕೇರ್ಫುಲ್, 10 ಮಾರ್ಕ್ಸ್ ಇದೆ. ಸೊ ಇದ್ರ ಟ್ಯಾಕ್ಸಾನಮಿ ಲೆವೆಲ್ ಯಾವ ತರ ಇದಕ್ಕೆ ಅಂದ್ರೆ ಯಾವ ತರ ನೀವು ಯೂಸ್ ಮಾಡ್ಕೊಳ್ಳೋದು ಇದನ್ನ ಅನ್ನೋದಾದ್ರೆ, ಸೊ L2 ಅಂತ ಕೊಟ್ಟಿದ್ದಾರೆ ನೋಡಿ, ಇದು L2. ಓಕೆನಾ? ಸೊ ನೀವು ಫಾರ್ ಎಕ್ಸಾಂಪಲ್ 1A ಅಂತ ಕ್ಲೀನ್ ಆಗಿ ಅಟೆಂಡ್ ಮಾಡಿದ್ರೆ 1AB ಇದನ್ನು ಕ್ಲೀನ್ ಆಗಿ ಅಟೆಂಡ್ ಮಾಡಬೇಕು, ಅಥವಾ 2AB ಇದರ ಒಂದು ಅಟೆಂಡ್ ಮಾಡಬೇಕು. ಅದೇ ತರ ಈಗ ಮಾಡಲ್ 2 ಅಲ್ಲೂ ಕೂಡ ನೋಡಿ, ಈ 3A ಮತ್ತೆ 3AB ಪ್ಲಸ್ 4AB 6 ಕ್ವಶನ್ ಇದೆಯಲ್ಲ, ಸೊ ಇದ್ರೊಳಗೆ ಯಾವ್ದಾದ್ರು ಒಂದು ಕ್ವಶನ್ ಮಾತ್ರ ಅಟೆಂಡ್ ಮಾಡಬಹುದು. ನೀವು 3AB ಅಟೆಂಡ್ ಮಾಡಿದ್ರೆ 4AB ಅಟೆಂಡ್ ಮಾಡೋ ಹಾಗಿಲ್ಲ, ನೀವು ಇದನ್ನ ಅಟೆಂಡ್ ಮಾಡೋ ಹಾಗಿಲ್ಲ. ಓಕೆನಾ? ನೋಡಿ, ಇದನ್ನ ಅಟೆಂಡ್ ಮಾಡೋ ಹಾಗಿಲ್ಲ. ಫಾರ್ ಎಕ್ಸಾಂಪಲ್ ನೀವು ಇದನ್ನ ಅಟೆಂಡ್ ಮಾಡಿದ್ರೆ ಸೊ ಇದನ್ನ ಅಟೆಂಡ್ ಮಾಡೋ ಹಾಗಿಲ್ಲ, 3AB ನ ಅಟೆಂಡ್ ಮಾಡೋ ಹಾಗಿಲ್ಲ. ಸೊ ಕೇರ್ಫುಲ್ ಆಗಿ ನೀವು ನೋಡ್ಕೊಂಡು ನೀವು ಆನ್ಸರ್ನ ಬರಬೇಕಾಗುತ್ತೆ. ಸೇಮ್ ಕ್ವಶನ್ ಪೇಪರ್ ನಿಮಗೆ ಎಕ್ಸಾಮ್ ಅಲ್ಲೂ ಕೂಡ ಕೊಡ್ತಾರೆ. ಸೊ ಕೇರ್ಫುಲ್ ಆಗಿ ನೀವು ಅಟೆಂಡ್ ಮಾಡಿ. ಪ್ರತಿಯೊಂದಕ್ಕೂ 10 ಮಾರ್ಕ್ಸ್ ಸಿಕ್ಕಿದ್ರೆ ನೋಡಿ, 10 ಮಾರ್ಕ್ಸ್ ಇದು ಇಕ್ಕಿದ್ರೆ, ಇದಕ್ಕೂ 10 ಮಾರ್ಕ್ಸ್ ಸಿಕ್ಕಿದ್ರೆ, ನೆಕ್ಸ್ಟ್ ಮಾಡಲ್ 3 ಅಲ್ಲೂ ಕೂಡ ಅಷ್ಟೇ, ಇದಕ್ಕೂ ಕೂಡ 10 ಮಾರ್ಕ್ಸ್ ಇದೆ. ಪ್ರತಿಯೊಂದು ಕ್ವಶನ್ಗೂ ನೀವು ಇದನ್ನ ಅಟೆಂಡ್ ಮಾಡಿದ್ರೆ ಇದನ್ನ ಅಟೆಂಡ್ ಮಾಡೋ ಹಾಗಿಲ್ಲ. ಫಾರ್ ಎಕ್ಸಾಂಪಲ್ ಇದನ್ನ ಅಟೆಂಡ್ ಮಾಡಿದ್ರೆ ಇದನ್ನ ಅಟೆಂಡ್ ಮಾಡೋ ಹಾಗಿಲ್ಲ. ಓಕೆನಾ? ಸೊ ಕೇರ್ಫುಲ್ ಆಗಿ ಅಟೆಂಡ್ ಮಾಡಿ. ಮಾಡಲ್ 3 ಅಲ್ಲಿ ಈಸಿ ಕ್ವಶನ್ಸ್ ಇದೆ. ಸೊ ನೆಕ್ಸ್ಟ್ ವಿಡಿಯೋನ ಇದಾಗಿದ ತಕ್ಷಣ ನೆಕ್ಸ್ಟ್ ವಿಡಿಯೋನ ನಾನು ಪ್ರತಿಯೊಂದು ಮಾಡಲ್ ಅಲ್ಲಿ ಪ್ರತಿಯೊಂದು ಕ್ವಶನ್ ಕೂಡ ನಾವು ಸಾಲ್ವ್ ಮಾಡಿದ್ವಿ. ಇದು ಸಾಲ್ವ್ ಮಾಡೋ ಕ್ವಶನ್ ಪೇಪರ್, ನಾವೇ ಸಾಲ್ವ್ ಮಾಡೋದು ತೋರಿಸಿದ್ನಲ್ಲ, ಅದನ್ನೇ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀವಿ. ಅರ್ಥ ಮಾಡಿ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆನಾ? ನೀವು ಈಸಿಯಾಗಿ ಎಕ್ಸಾಮ್ ಅಲ್ಲಿ ಸ್ಕೋರ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಮಾಡಲ್ 4 ಅಲ್ಲೂ ಕೂಡ ಅಷ್ಟೇ, ಇದ್ರಿಗೆ ಯಾವ್ದಾದ್ರು ಒಂದು ಅಟೆಂಡ್ ಮಾಡ್ಬೋದು. 7AB ಅಟೆಂಡ್ ಮಾಡಿದ್ರೆ 8AB ಅಟೆಂಡ್ ಮಾಡಂಗಿಲ್ಲ. ಫಾರ್ ಎಕ್ಸಾಂಪಲ್ ಇದನ್ನ ಅಟೆಂಡ್ ಮಾಡಿದ್ರೆ ಇದನ್ನ ಅಟೆಂಡ್ ಮಾಡಿದ್ರೆ ಈ 7AB ನ ಅಟೆಂಡ್ ಮಾಡಂಗಿಲ್ಲ. ಸೇಮ್ ಸಿಮಿಲರ್ ವೇ ಇದು 5 ಆಲ್ಸೋ. ಓಕೆನಾ? ಸೊ ಪ್ರತಿಯೊಂದಕ್ಕೂ 10 ಮಾರ್ಕ್ಸ್ ಇದೆ. ಇದಾಗ ಯಾವ್ದನ್ನು ABC 3 ತರ ಕ್ಯಾಟಗರಿ ಏನ್ ಮಾಡಿಲ್ಲ, ಜಸ್ಟ್ AB 2 ಕ್ಯಾಟಗರಿ ಮಾಡಿದ್ರೆ, ಒಂದು A, B 2 ಕ್ಯಾಟಗರಿ ಮಾಡಿದ್ರೆ ನೀವು ಈಸಿಯಾಗಿ ಅಟೆಂಡ್ ಮಾಡ್ತಾ ಈಸಿಯಾಗಿ ಆನ್ಸರ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮಾಡಲ್ 1 ಅಲ್ಲಿರೋ ಕ್ವಶನ್ಸ್ ನ ಇನ್ ಡೆಪ್ತ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಎಷ್ಟು ಮಾರ್ಕ್ಸ್ ಕೊಟ್ಟಿರೋ, 10 ಮಾರ್ಕ್ಸ್ ಕೊಟ್ಟಿರೋ, ಎಷ್ಟು ಆನ್ಸರ್ ಬರಬೇಕು, ಎಷ್ಟು ಪಾಯಿಂಟ್ ವೈಸ್ ಬರಬೇಕು, ಯಾವ ತರ ಡಯಾಗ್ರಾಮ್ ಹಾಕಬೇಕು ಅಂತ ಇನ್ ಡೆಪ್ತ್ ಆಗಿ ನೋಡ್ತಾ ಹೋಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.